ವೀಕ್ಷಕರೇ, ನಮ್ಮ ಜೊತೆ ಈಗ ಬ್ಯಾಚುಲರ್ ಪಾರ್ಟಿಯ ಪ್ರಮುಖ ಸದಸ್ಯರಾದಂತಹ ಲೂಜ್ಮಾದ ಅಲಿಯಾಸ್ ಯೋಗೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಈ ಚಿತ್ರದ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಬ್ಯಾಚುಲರ್ ಪಾರ್ಟಿ ಚಿತ್ರತಂಡ ಹೇಗೆ ಅನ್ನಿಸ್ತು ನಿಮಗೆ? ಈ ಒಂದು ಚೆನ್ನಾಗಿತ್ತು ಸರ್, ಖುಷಿ ಆಯಿತು. ಪ್ರತಿಯೊಂದೂ ಅಂದರೆ ಇಡೀ ತಂಡನೇ ತುಂಬ ಉತ್ಸಾಹದಿಂದ ಕೆಲಸ ಮಾಡಿದ್ರು ಎಲ್ಲರೂ. ನನಗೆ ಹುಡುಗರು ಆದಮೇಲೆ ಇನ್ನೊಂದು ಕಂಪ್ಲೀಟ್ ಫ್ರೆಂಡ್ಶಿಪ್ಪು ಕಾಮಿಡಿ ಮಾಡಿರೋವಂಥ ಸಿನಿಮಾ ಚೆನ್ನಾಗಿ ಅನಿಸ್ತು, ನನಗೆ ಖುಷಿ ಆಯಿತು. ಸರ್ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ನೀವು? ಎಲ್ಲೆಲ್ಲಿ ಇದ್ದು ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ, ಬ್ಯಾಂಕಾಕ್ ಒಂದು 80% ಶೂಟ್ ಮಾಡಿರೋದು. ಸೊ ಅಲ್ಲಿ ಹೊಸ ಹೊಸ ಲೊಕೇಶನ್ಸ್ ಎಲ್ಲ ಹುಡುಕಿ ಮಾಡಿದ್ವಿ, ಚೆನ್ನಾಗಿತ್ತು. ಸರ್ ಈಗ ರಕ್ಷಿತ್ ಶೆಟ್ಟಿ ಅವರು ನಿರ್ಮಾಣದ ಪ್ರಥಮ ಒಂದು ಫಿಲಮಲ್ಲೇ ನಿಮಗೊಂದು ಆ್ಯಕ್ಟಿಂಗ್ ಇದು ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ, ಏನು ಹೇಳ್ತೀರಾ ಇಲ್ಲ? ನನಗೆ ಆ್ಯಕ್ಚುಲಿ ಪರಿಚಯ ಇರಲಿಲ್ಲ ರಕ್ಷಿತ್, ಅಂದರೆ ಇವಾಗ ರೀಸೆಂಟಾಗೆ ಪರಿಚಯ ಆಗಿತ್ತು ಸಿನಿಮಾ ಸ್ಟಾರ್ಟ್ ಆದಮೇಲೆ. ನಾನು ರಕ್ಷಿತ್ ಒಳ್ಳೊಳ್ಳೆ ಸಿನಿಮಾಗಳು ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ, ಅಂದರೆ ಇದು ಎಷ್ಟನೇ ಸಿನಿಮಾ ಮಾಡಿ ಅನ್ನೋ ಗೊತ್ತಿಲ್ಲ, ಈಗ ಪ್ರೊಡಕ್ಷನ್ನು ಒಳ್ಳೊಳ್ಳೆ ಸಿನಿಮಾಗಳೇ ಮಾಡ್ತಿದ್ದಾರೆ, ಚೆನ್ನಾಗಿ ಕೂಡ ಮಾಡ್ತಿದ್ದಾರೆ. ಆ್ಯಂಡ್ ನನಗೆ ಈ ಸಿನಿಮಾ ಸಿಕ್ಕಿದ್ದು ರಿಷಬ್ ಆಚೆ ಹೋದ್ಮೇಲೆ, ಸೊ ಹಂಗಾಗಿ ಬಂತು. ಆ್ಯಂಡ್ ಥ್ಯಾಂಕ್ ಯು ಇಡೀ ತಂಡಕ್ಕೆ ನನ್ನನ್ನು ಕಾಸ್ಟ್ ಮಾಡಿದ್ದಕ್ಕೆಲ್ಲ ಅಷ್ಟೇ. ಸೊ ಈಗ ಎಲ್ಲ ನಿಮ್ಮ ಅಭಿಮಾನಿಗಳು ಒಂದು ತುಂಬ ದೊಡ್ಡ ಮಟ್ಟದ ಅಭಿಮಾನಿಗಳು ನಿಮ್ಗೊಂದು ದೊಡ್ಡ ಸ್ವಾಗತನೇ ಕೊಟ್ಟರು ಅಂತ ಹೇಳ್ಬೋದು ಈ ಸಂತೋಷ್ ಮುಖ್ಯ ಥಿಯೇಟ್ರಲ್ಲಿ. ಏನನ್ನಿಸ್ತು ಈ ಅಭಿಮಾನಕ್ಕೆ? ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಖುಷಿ ಆಗುತ್ತೆ ಸರ್, ಪ್ರತಿ ಸಲಿನೂ ಅವ್ರುಗಳನ್ನ ಮೀಟ್ ಮಾಡಿದಾಗ ಅವ್ರ ಜೊತೆ ಇದ್ದಾಗ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ನಾನು ಇಂಡಸ್ಟ್ರಿಗೆ ಬಂದಾಗ ಯಾವ ರೀತಿ ನನ್ನನ್ನು ಪ್ರೀತಿಸ್ತಿದ್ರು ಇವತ್ತು ಹಂಗೆ ಪ್ರೀತಿಸ್ತಿದ್ದಾರೆ, ಖುಷಿ ಆಗುತ್ತೆ. ನಂತರ ಈ ಬ್ಯಾಚುಲರ್ ಪಾರ್ಟಿ ಆದ ನಂತರ ನೆಕ್ಸ್ಟ್ ಇನ್ಯಾವ ಪ್ರಾಜೆಕ್ಟ್ ಇದೆ, ಇನ್ಯಾವ ಫಿಲಮಲ್ಲಿ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ ಸರ್? ಈಗ ನೆಕ್ಸ್ಟು ಸಿದ್ಲಿಂಗು 2 ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್, ಅದೊಂದು ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ರೋಸಿ ಅಂತ ಒಂದು ಸಿನಿಮಾ ಶೂಟಿಂಗ್ ಮಾಡ್ತೀನಿ. ರಿಲೀಸ್ಗೆ ಅಂತ ಬಂದರೆ ಲಂಕಾಸುರ ಒಂದು ಸಿನಿಮಾ ಮಾಡಿದ್ದೀನಿ ವಿನೋದ್ ಪ್ರಭಾಕರ್ ಅವ್ರ ಜೊತೆ, ಅದೊಂದು ರಿಲೀಸ್ ಆಗುತ್ತೆ. ನಡೀತಾ ಇದೆ ಹಿಂಗೆ ಕೆಲಸಗಳು. ಈ ಚಿತ್ರತಂಡದಲ್ಲಿ ಒಂದು ಈಗ ಅಚ್ಯುತ್ ರಾವ್ ಇದ್ದಾರೆ, ಮತ್ತು ಇವರು ದಿಗಂತ್ ಇದ್ದಾರೆ, ಇವರೆಲ್ಲರ ಆ್ಯಕ್ಟಿಂಗು, ಅವ್ರ ಜೊತೆ ಸಂಬಂಧ ಒಡನಾಟ ಎಲ್ಲ ಯಾವ ಥರ ಇತ್ತು ಸರ್? ನನಗೆ ಅಚ್ಯುತಣ್ಣ ಇರ್ಬೋದು ಮತ್ತು ದಿಗಂತ್ ಇರ್ಬೋದು ತುಂಬ ಹಳೆ ಪರಿಚಯ ನನಗೆ. ನಾನು ಧೂಳ್ ಅಂತ ಸಿನಿಮಾ ಮಾಡಿದ್ದೆ, ಅದರಲ್ಲಿ ನನಗೆ ತಂದೆ ಪಾತ್ರದಲ್ಲಿ ಅಚ್ಯುತಣ್ಣ ಮಾಡಿದರು. ದಿಗಂತ ನನಗೊಂದು 15-16 ವರ್ಷದಿಂದ ಫ್ರೆಂಡು. ಸೊ ನಮ್ಗೆ ಅದು ತುಂಬಾ ಪ್ಲಸ್ ಆಗೋಯ್ತು ಸಿನಿಮಾ ಮಾಡಬೇಕಾದ್ರೆ. ಅಂದರೆ ನಾವು ಆಚೆ ಕಡೆ ಹೆಂಗೆ ಮಾತಾಡ್ತೀವಿ ಅದೇ ಥರ ಸಿನಿಮಾದಲ್ಲೂ ಇರೋದು ಮಾತುಕತೆ. ಸೊ ತುಂಬ ಈಸಿ ಆಯಿತು ನನಗೆ. ಆ್ಯಂಡ್ ಅಚ್ಯುತಣ್ಣನ ಜೊತೆ ಆ್ಯಕ್ಟ್ ಮಾಡೋದೇ ಒಂಥರ ಖುಷಿ ಆಗುತ್ತೆ, ಬಿಕಾಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋವಂಥ ವ್ಯಕ್ತಿ ಅವರು. ಅಂದರೆ ಅವ್ರ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡಿ ಅಷ್ಟು ಚೆನ್ನಾಗಿ, ಅಂದರೆ ಒಬ್ಬರು ಆಪೋಸಿಟ್ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರೆ ನಮಗೂ ಮಾಡಬೇಕು ಇನ್ನೂ ಚೆನ್ನಾಗಿ ಅಂತ ಅನಿಸುತ್ತೆ. ಸೊ ಆ ಥರ ತುಂಬಾ ಚೆನ್ನಾಗಿರುತ್ತೆ. ಓವರಾಲ್ ಸಿನಿಮಾದ ಬಗ್ಗೆ ಈಗ ಎಲ್ಲ ಪ್ರೇಕ್ಷಕರು ಬರ್ತಾ ಇದ್ದಾರೆ, ನೋಡಿದ್ದಾರೆ. ಇವತ್ತು ತುಂಬ ರಶ್ ಆಗಿತ್ತು ಥಿಯೇಟ್ರೆಲ್ಲ. ಏನು ಹೇಳ್ತೀರಾ ರಾಜ್ಯದ ಜನತೆಗೆ ಈ ಚಿತ್ರದ ಬಗ್ಗೆ? ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬಂದು ಸಿನಿಮಾ ನೋಡಿ, 100% ಇಷ್ಟ ಆಗುತ್ತೆ. ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಇದು, ಎಲ್ಲರೂ ಬಂದು ನೋಡಿ. ಇಲ್ಲಿ ಎಷ್ಟು ಫುಲ್ ಆಗಿದೆ ಅದೇ ಥರ ಎಲ್ಲ ಥಿಯೇಟರ್ಸು ಫುಲ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದಿಷ್ಟು ಬ್ಯಾಚುಲರ್ ಪಾರ್ಟಿಯ ಪ್ರಮುಖ ಸದಸ್ಯರಾದಂಥ ಲೂಜ್ಮಾದ ಅಲಿಯಾಸ್ ಯೋಗಿ ಅವರ ಮಾತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.